ಮಂತ್ಲಿ ಬ್ಲೀಡಿಂಗ್ನ ಜನಸಾಮಾನ್ಯರ ಭಾಷೆಯಲ್ಲಿ ಪೀರಿಯಡ್ಸ್ ಅಂತಾರೆ, ನಮ್ಮಲ್ಲಿ ಮೆನ್ಸ್ಟ್ರುಯೇಷನ್ ಅಂತೀವಿ. ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಕಾಮನ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಮೂತಿಯ ಕ್ಯಾನ್ಸರ್. ತಿಂಗಳಿಗೊಂದು ಸಾರಿ ಹೆಣ್ಣು ಮಗಳಿಗೆ ಈ ಹೊರಗಡೆ ಆಗುವಂಥದ್ದನ್ನು ಪೀರಿಯಡ್ಸ್, ಇಟ್ಸ್ ಎ ನಾರ್ಮಲ್ ಫೆನಾಮಿನಾ. ಒಂದು ಹೆಣ್ಣು ಮಗಳು 18 ವರ್ಷ ಆದಮೇಲೆ ಮ್ಯಾರಿಡೋ ಅನ್ಮ್ಯಾರಿಡೋ ನಮ್ಗೆ ಗೊತ್ತಿಲ್ಲ, ಪೀರಿಯಡ್ಸ್ ನಿಂತೋಯ್ತು ಅಂದರೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ ಹಾರ್ಮೋನಲ್ ಟ್ಯಾಬ್ಲೆಟ್ ನಮ್ಮ ಹತ್ರ ತೊಗೋತಾರೆ, ಇಲ್ಲದ್ರೆ ಮೆಡಿಕಲ್ ಸ್ಟೋರ್. ದಯವಿಟ್ಟು ಇವನ್ನ ಆದಷ್ಟು ಅವಾಯ್ಡ್ ಮಾಡಿ. ನಮಸ್ಕಾರ, ಡಾಕ್ಟರ್ ಅಂಜನಪ್ಪ. ನಾನು ಸರ್ಜನ್ ಬೇಸಿಕಲಿ. ಆದರೆ ಜನಸಾಮಾನ್ಯರ ಒಂದು ಕಾಮನ್ ಪ್ರಾಬ್ಲಮ್, ಹೆಣ್ಣು ಮಕ್ಕಳು ದೊಡ್ಡವರಾಗ ಅಲ್ಲಿಂದ ಹಿಡಿದು ಪ್ರತಿ ತಿಂಗಳು ಅವರಿಗೆ ಪೀರಿಯಡ್ಸ್ ಆಗುತ್ತೆ. ಅಂದರೆ ಮಂತ್ಲಿ ಬ್ಲೀಡಿಂಗ್ನ ಜನಸಾಮಾನ್ಯರ ಭಾಷೆಯಲ್ಲಿ ಪೀರಿಯಡ್ಸ್ ಅಂತಾರೆ, ನಮ್ಮಲ್ಲಿ ಮೆನ್ಸ್ಟ್ರುಯೇಷನ್ ಅಂತೀವಿ, ಮೆನ್ಸ್ಟ್ರುಯಲ್ ಸೈಕಲ್. ನನಗೆ ಭಾಳ ಆಶ್ಚರ್ಯ ಆಗೋದು ಅಂದರೆ ಹಳ್ಳಿ ಕಡೆ ಹೊಸ್ಕೆ ಹಾಕೋದು ಅಂತಾರೆ. ಹೆಣ್ಣು ಮಗಳಿಗೆ ಚಪ್ರ ಹಾಕಿ ಕುಂಡ್ರಿಸಿ ಇಡೀ ಊರಿಗೆ ಗೊತ್ತಾಗೆ. ಹಳೆಯ ಕಾಲದಲ್ಲಿ ಹೆಣ್ಣು ಹುಡ್ಕೋದಕ್ಕೆ ಕಷ್ಟ ಆಗೋದು. ಆ ಸಮಯದಲ್ಲಿ ಇಂಥವ್ರ ಮನೇಲಿ ಒಂದು ಹೆಣ್ಣು ಮಗಳು ದೊಡ್ಡಾಕೆ ಆಗಿದ್ದಾಳೆ, ಮೆಚ್ಯೂರಿಟಿ ಅಂತೀವಿ ನಾವು. ಆದರೆ ಸುತ್ತೂರಿಗೆ ಗೊತ್ತಾಗುತ್ತೆ ಇಲ್ಲೊಂದು ಹೆಣ್ಣಿದೆ ಮದುವೆ ಮಾಡಲಿಕ್ಕೆ ಅಂತ. ಇವತ್ತು ತಮಗೆಲ್ರಿಗೂ ಗೊತ್ತಿದೆ, ಹೆಣ್ಣು ಮಗಳಿಗೆ 18 ವರ್ಷ ಆಗಿರಬೇಕು ಮದುವೆ ಮಾಡಬೇಕಾದ್ರೆ, ಲೀಗಲಿ ಗಂಡು ಮಕ್ಕಳಿಗೆ 21 ವರ್ಷ ಆಗಿರಬೇಕು. ಅನ್ಫಾರ್ಚುನೇಟ್ಲಿ ಇವತ್ತು ಮಕ್ಕಳು ಭಾಳ ಚಿಬ್ಬಿಯಾಗಿ ಬೆಳೆದು ತುಂಬ ಸ್ವೀಟ್ಸು ಐಸ್ ಕ್ರೀಮ್ ಎಲ್ಲ ತಿಂದು 13 ವರ್ಷಕ್ಕೆ ಮೆಚ್ಯೂರ್ ಆಗೋಂಥ ಹೆಣ್ಮಕ್ಳು 9 ವರ್ಷಕ್ಕೆ ಮೆಚ್ಯೂರ್ ಆಗ್ತಾರೆ. ಆ್ಯಂಡ್ ಈಗಿನ ಕಾಲಕ್ಕೆ ದಯವಿಟ್ಟು ಇದನ್ನೊಂದು ಫಂಕ್ಷನ್ ಥರ ಟ್ರೀಟ್ ಮಾಡಬೇಡಿ, ನನ್ನ ಮನವಿ. ಸೊ ಆ ಮಕ್ಕಳಿಗೆ ಮುಜುಗರ ಮಾಡಬೇಡಿ. ಈ ಪೀರಿಯಡ್ಸ್ ಅಂದರೆ ಏನು ಅಂದರೆ ಗರ್ಭಕೋಶ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ. ಸೊ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಡಿಫ್ರೆನ್ಸ್ ಗೊತ್ತಾಗೋದು ಅಂದರೆ ಅವರು ದೊಡ್ಡಾಕೆ ಆದಾಗ, ಮೆಚ್ಯೂರ್ ಆದಾಗ ಈ ಗರ್ಭಕೋಶ ಮತ್ತು ಬ್ರೆಸ್ಟ್, ಅದಕ್ಕೆ ಕನ್ಸರ್ನ್ ಹಾರ್ಮೋನ್ ಇರುತ್ತೆ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನು. ಅದರ ಕವರ್ನಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ. ಅವರ ದೇಹ ಗಂಡು ಮಕ್ಕಳಿಗಿಂತಲೂ ಡಿಫ್ರೆಂಟಾಗಿ ಡೆವಲಪ್ ಆಗುತ್ತೆ. ಗಂಡು ಮಕ್ಕಳಿಗೆ ಮೀಸೆ ಬಂದಂಗೆ ಹೆಣ್ಣು ಮಕ್ಕಳಿಗೆ ಬೇರೆ ದೇಹದಲ್ಲಿ ಬದಲಾವಣೆಗಳಾಗ್ತವೆ. ಇದನ್ನು ನಾವು ಫಸ್ಟು ಮೆಚ್ಯೂರ್ ಆದಾಗೆ ಮೆನಾರ್ಕೆ ಅಂತೀವಿ ನಾವು. ಅಂದರೆ ಗರ್ಭಕೋಶದ ಇಂದ ರಕ್ತಸ್ರಾವ ಆಗುತ್ತೆ. ನಿಮಗೆ ಇದು ಭಾಳ ಸರಳ. ಈ ಗರ್ಭಕೋಶ ಪಿಯರ್ ಶೇಪ್ ಅಂತೀವಿ, ನನ್ನ ಮುಷ್ಟಿ ಥರ ಇರುತ್ತೆ. ಅದಕ್ಕೆ ಫಂಡಸ್ ಇರುತ್ತೆ, ಬಾಡಿ ಇರುತ್ತೆ, ಸರ್ವಿಕ್ಸ್ ಅಂತ ಇರುತ್ತೆ. ನೀವು ಆಗಿಂದಾಗೆ ಕೇಳಿರಬೇಕು, ಸರ್ವೈಕಲ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಕಾಮನ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಮೂತಿಯ ಕ್ಯಾನ್ಸರ್. ಅದ್ರ ಬಗ್ಗೆ ಇವಾಗ ನಾನು ಮಾತಾಡಲ್ಲ. ಈ ಪೀರಿಯಡ್ಸ್ ಅಂದರೆ ಏನಾಗುತ್ತೆ, ಗರ್ಭಕೋಶದ ಒಳಗಡೆ ಇನ್ನರ್ ಲೇಯರು ಆ ಒಂದು ತಿಂಗಳಿಗೊಂದು ಸಾರಿ ಓವರಿಯಿಂದ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ ಬೇಸ್ಡ್ ಆನ್ ದ ಹಾರ್ಮೋನ್. ಈ ಮೊಟ್ಟೆ ಆ ಹೆಣ್ಣುಮಗಳು ಋತುಮತಿ ಆದಾಗಿಂದ ಋತು ನಿಲ್ಲುವರೆಗೂ ಪ್ರತಿ ತಿಂಗಳು ಪ್ರೆಗ್ನೆಂಟ್ ಆಗಲಿಕ್ಕೆ ರೆಡಿ ಆಗ್ತಾಳೆ. ಇದು ಸೈನ್ಸ್ ಹೇಳೋದು. ಆ ಮೊಟ್ಟೆ ಗರ್ಭಕೋಶಕ್ಕೆ ಬರುತ್ತೆ, ಆದರೆ ಆ ಮೊಟ್ಟೆ ಜೊತೆ ಸೇರಲಿಕ್ಕೆ ವೀರ್ಯಾಣು ಬೇಕು. ಅದೇ ದಾಂಪತ್ಯ ಅನ್ನೋದು. ಒಂದು ದಾಂಪತ್ಯ ಆದಮೇಲೆ ಇದು ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು. ಬಟ್ ಈ ವಯಸ್ಸಿನಿಂದನೇ ಶುರುವಾಗುತ್ತೆ. ಬಟ್ ಆ ಮಕ್ಕಳಿಗೆ ಸ್ಪರ್ಮ್ ಹೋಗೋ ಪಾಸಿಬಿಲಿಟಿನೇ ಇಲ್ಲ. ಹಂಗಾಗಿ ಏನಾಗುತ್ತೆ, ರೆಡಿಯಾಗಿರುತ್ತೆ. ಇಟ್ಸ್ ಎ ಬೆಡ್. ನನ್ನ ಸಿಂಪಲ್ ಭಾಷೆಗೆ ಹೇಳಬೇಕು ಅಂದರೆ, ನೀವು ಮಲ್ಕೊಳ್ಳಿಕ್ಕೆ ಹಾಸಿಗೆ ತಯಾರು ಮಾಡ್ತೀರಲ್ಲ, ಆ ರೀತಿ ಗರ್ಭಕೋಶ ಮುಂದಿನ ಮಗುಗೆ ಒಂದು ಬೆಡ್ ರೆಡಿ ಮಾಡುತ್ತೆ. ಅದು 1 ತಿಂಗಳಾದಮೇಲೆ ಅದು ಸ್ಪರ್ಮ್ ಬರ್ಲಿಕ್ಕೆ ಚಾನ್ಸು ಇಲ್ಲ ಬಿಡಿ. ಅವಾಗ ಏನು ಮಾಡುತ್ತೆ, ಅದನ್ನು ಹೊರಗಡೆ ಹಾಕುತ್ತೆ. ಇದನ್ನೇ ನಾವು ಮೆನ್ಸ್ಟ್ರುಯಲ್ ಸೈಕಲ್ ಅನ್ನೋದು, ಪೀರಿಯಡ್ಸ್ ಅಂತಾರೆ. ಅಂದರೆ ಪೀರಿಯಾಡಿಕಲಿ ಆಗೋದನ್ನು ಭಾಳ ಕಾಮನ್. ಇವನ್ ಇಂಗ್ಲೀಷ್ ಮಾತ್ರ ಹಳ್ಳಿಯವರು ಕೂಡ ಪೀರಿಯಡ್ಸ್ ಆಯಿತು, ಪೀರಿಯಡ್ ಹೊರಗಡೆ ಆದೆ ಅಂತಾರೆ. ಆ ಸಮಯದಲ್ಲಿ ಒಂದು ನಾಳೆ ನಾಡಿದ್ದು ಆಗುತ್ತೆ ಅನ್ನೋ ತಿಂಗಳಿಗೊಂದು ಸರಿ ಆಗುತ್ತೆ, ಕೆಲವ್ರಿಗೆ 1.5 ತಿಂಗಳು ಆಗುತ್ತೆ. ಆ್ಯಕ್ಚುಲಿ ಸೈಕ್ಲಿಕಲ್ಲಿ 28 ದಿನಕ್ಕೊಂದು ಸರಿ ಆಗಬೇಕು. ಬಟ್ ಡಸಂಟ್ ಮ್ಯಾಟರ್, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಈ ಹೊರಗಡೆ ಬರಬೇಕಾದ್ರೆ ಅದು ಗರ್ಭಕೋಶ ಕಂಟ್ರಾಕ್ಟ್ ಮಾಡುತ್ತೆ. ಗರ್ಭಕೋಶ ಈಸ್ ಎ ಮಸ್ಕ್ಯುಲರ್ ಆರ್ಗನ್. ನೀವು ನಡೆಯುವಾಗ ಮೀನು ಕಂಡ ಹೆಂಗೆ ನೋವು ಬರುತ್ತಲ್ಲ, ತುಂಬ ದೂರ ನಡೆದರೆ ಯಾವತ್ತೂ ನಡೆದಿರ, ಅದೇ ರೀತಿ ಈ ಗರ್ಭಕೋಶ ಕಂಟ್ರಾಕ್ಟ್ ಮಾಡಿದಾಗೆ. ಯಾಕೆ ಕಂಟ್ರಾಕ್ಟ್ ಮಾಡಬೇಕು ಅಂದರೆ ಅದರೊಳಗಿರುವ ಈ ಲೇಯರು
ರಕ್ತದ ರೀತಿ ಹೊರಗಡೆ ಬರುತ್ತೆ. ಅದು ಪ್ಯೂರ್ ಬ್ಲಡ್ ಅಲ್ಲ, ಆ ಒಳಗಡೆ ಲೇಯರ್ ಕೆಂಪಿರೋದ್ರಿಂದ ಸ್ವಲ್ಪ ಬ್ಲಡ್ ವೆಸಲ್ಸು ಕೂಡ ಇರ್ತವೆ, ಅವು ಕಟ್ಟಾಗೋದ್ರಿಂದ ಆಮೇಲೆ ಈ ಯೂಟ್ರಸ್ ಕಂಟ್ರಾಕ್ಟ್ ಮಾಡಿದಾಗೆ ಆ ಏರ್ಪಿನ್ ಬ್ಲಡ್ ವೆಸಲ್ ಅಂತೀವಿ, ಇದೆಲ್ಲ ನಮ್ಮ ಮೆಡಿಕಲ್ ಭಾಷೆ, ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ ನಂಗೆ ಬೇಕಿಲ್ಲ. ಬಟ್ ಈ ಕಂಟ್ರಾಕ್ಟ್ ಮಾಡಿದಾಗೆ ಪೇಯ್ನ್ ಬರುತ್ತೆ. ತುಂಬ ಜನ ಹೆಣ್ಮಕ್ಳು, ಸರ್ ನನ್ನ ಮಗಳು 2 ದಿನ ಶಾಲೆಗೆ ಹೋಗಲ್ಲ, ಓದೋಕ್ಕೆ ಆಗಲ್ಲ, ಪೇಯ್ನ್ಗೋಸ್ಕರ ದಯವಿಟ್ಟು ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ಅಥವಾ ಯಾರೇ ನಿಮ್ಮ ಡಾಕ್ಟ್ರನ್ನ ಕೇಳಿ, ನನಗೆ ಕೇಳಿದ್ರು ಕೊಡ್ತೀನಿ. ಬಟ್ ಐ ಆಮ್ ನಾಟ್ ಇನ್ ದಟ್ ಫೀಲ್ಡ್. ಸೊ ಮೊದಲೆಲ್ಲ ಬೆರಲ್ಗಾನ್ ಎಲ್ಲರೂ ತೊಗೊಳ್ಳೋರು, ಅದನ್ನು ಪೇಯ್ನ್ ಕಿಲ್ಲರ್ ಅಂತೀವಿ ನಾವು, ತೊಗೊಳ್ಳೋದ್ರಿಂದ ತಪ್ಪೇನಿಲ್ಲ. ಈಗ ಆ ಪೀರಿಯಡ್ಸ್ ಆಗೋವಾಗೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋದು ನಿಲ್ಲಿಸ್ತಾರೆ, ಎಷ್ಟೋ ಜನ ವರ್ಕಿಂಗ್ ವುಮನ್ ಕೆಲಸಕ್ಕೆ ಹೋಗಲ್ಲ. ಅನ್ಫಾರ್ಚುನೇಟ್ಲಿ ಅನೇಕ ಹೆಣ್ಣು ಮಕ್ಕಳನ್ನ ಮನೆ ಹೊರಗಡೆ ಕುಂಡ್ರಿಸ್ತಾರೆ 3 ದಿನ ಚೊಂಬು ಕೊಟ್ಟು, ನಾವು ಒಂದು ಚೊಂಬು ನೀರಿಟ್ಬಿಟ್ಟು. ಇನ್ಫ್ಯಾಕ್ಟ್ ಚಿತ್ರದುರ್ಗದ ಹತ್ರ 1-2-3 ಗೊಲ್ಲರ ಹಳ್ಳಿಗಳಿದ್ದಾವೆ, ಹೆಣ್ಣುಮಗಳನ್ನ ಊರಿನ ಹೊರಗಡೆ ಹೊಲದಲ್ಲೋ ಕಾಡಿನಲ್ಲೋ ಒಂದು ಜೋಪಡಿ ಹಾಕಿ ಅಲ್ಲಿ ಮಲಗಿಸ್ತಾರೆ. ಅದಕ್ಕಿಂತ ಆಶ್ಚರ್ಯ ಅಂದರೆ, ನಾನು ಲಂಡನ್ ಸಿಟಿ ಒಳಗಿದ್ದೆ, ನಾನು 3 ತಿಂಗಳು. ಇದೇ ಇಂಡಿಯನ್ ನನ್ನ ಫ್ರೆಂಡ್ ಈಸ್ ಎ ಬ್ರಾಹ್ಮಿನ್ ಬೈ ಕಾಸ್ಟ್, ಹೆಂಡ್ತಿನ ಇಂಗ್ಲೆಂಡ್ನೊಳಗೆ 3 ದಿನ ಹೊರಗಡೆ ಕುಂಡ್ರಿಸ್ತಾನೆ. ಅವಳು ಅಡುಗೆ ಮನೆಗೆ ಹೋಗ್ಬಿಡ್ತಿರಲಿಲ್ಲ ಇದು ಅಂತ. ಬಟ್ ನಾನೊಬ್ಬ ವೈದ್ಯನಾಗಿ ವಿಜ್ಞಾನ ಪರಿಷತ್ತಿನ ಉಪಾಧ್ಯಕ್ಷನಾಗಿ, ನಾವು ಉಳಿಕಲ್ ನಟರಾಜುವರ ವಿಜ್ಞಾನ ಪರಿಷತ್ನಲ್ಲಿ ನಾನು ಉಪಾಧ್ಯಕ್ಷ ಇದ್ದೀನಿ. ಒಂದು ಸರಳ ಫಿಸಿಯೋಲಾಜಿಕಲ್ ಫೆನಾಮಿನ ಅಂತೀವಿ. ಫಿಸಿಯಾಲಜಿ ಅಂದರೆ ಏನಂದರೆ, ನಮ್ಮ ದೇಹದ ಕಾರ್ಯಗಳಿರ್ತಾವಲ್ಲ ನೋಡಿ, ದಿನಕ್ಕೆ 1.5 ಲೀಟ್ರು ರಿಸಸ್ ಪಾಸ್ ಮಾಡ್ತೀವಿ, ಅದು ಫಿಸಿಯೋಲಾಜಿಕಲ್ ಫೆನಾಮಿನ. ದಿನಕ್ಕೊಂದು ಸಾರಿ ಮೋಷನ್ ಮಾಡ್ತಾರೆ, ಇದು ಫಿಸಿಯಾಲಜಿಕಲು. ಅವು ಯಾವಕ್ಕೂ ಜನ ನಾರ್ಮಲಾಗಿ ತಗೋತಾರೆ, ಆದರೆ ಅನ್ಫಾರ್ಚುನೇಟ್ಲಿ ಇದು ಫಿಸಿಯೋಲಾಜಿಕಲ್. ತಿಂಗಳಿಗೊಂದು ಸಾರಿ ಹೆಣ್ಣು ಮಗಳಿಗೆ ಈ ಹೊರಗಡೆ ಆಗುವಂಥದ್ದನ್ನು ಪೀರಿಯಡ್ಸ್, ಇಟ್ಸ್ ಎ ನಾರ್ಮಲ್ ಫೆನಾಮಿನಾ. ಅದಕ್ಕೆ ಯಾಕೆ ಜನ ಅಷ್ಟು ಬೇಜಾರು ಮಾಡ್ಕೋತಾರೆ, ಅಸಹ್ಯ ಪಟ್ಕೋತಾರೆ, ಅದಕ್ಕೆ ಏನೇನೋ ಹೆಸರುಗಳಿಟ್ಟು, ದಯವಿಟ್ಟು ಇಲ್ಲ. ಬಟ್ ಆ ಟೈಮ್ನಾಗೆ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಕೀಪ್ ದ ಬಾಡಿ ಕ್ಲೀನ್, ಇದು ಭಾಳ ಇಂಪಾರ್ಟೆಂಟು. ನೋಡಿ, ಈಗಂತೂ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ಬರ್ತಿರ್ತವೆ. ಇನ್ಫ್ಯಾಕ್ಟ್ ನನಗೆ ಭಾಳ ಖುಷಿಯಾಗಿದ್ದು ಅಂದರೆ, ಈ ಪ್ಯಾಡ್ ಮ್ಯಾನ್ ಅನ್ನೊಂದು ಪಿಕ್ಚರ್ ಮಾಡಿದರು. ಯಾಕಂದರೆ ಈ ಸ್ಯಾನಿಟರಿ ಪ್ಯಾಡ್ ನಾವೇನು ಇದರಲ್ಲಿ ನೋಡ್ತೀವಲ್ಲ, ದೇ ಆರ್ ಕಾಸ್ಟ್ಲಿ, ಕೊಂಡ್ಕೊಳ್ಳೋಕ್ಕಾಗಲ್ಲ, ದೇ ಆರ್ ವೆರಿ ಹೈಜಿನಿಕ್. ಹಳ್ಳಿ ಕಡೆ ಹೆಣ್ಮಕ್ಳು ಹಳೆ ಬಟ್ಟೆನ ಈ ಲಂಗೋಟಿ ಥರ ಹಾಕ್ಕೊಳ್ಳೋರು, ಯಾಕಂದರೆ ಬಂದು ಬ್ಲಡ್ನ ಅದು ಹೀರ್ಕೊಳ್ಳುತ್ತೆ ಅಂತ. ಇವತ್ತು ಭಾಳ ಕಡಿಮೆ ದುಡ್ಡಿನಲ್ಲಿ ಸ್ಯಾನಿಟರಿ ಪ್ಯಾಡ್ ಸಿಗ್ತವೆ. ಯೂಶ್ವಲಿ ಪೀರಿಯಡ್ಸ್ ಆಗೋದು 3 to 5 days, ಕೆಲವು ಮಕ್ಕಳಿಗೆ 10 ದಿನ ಆಗಿಬಿಡುತ್ತೆ. ಅದನ್ನು ನನ್ನ ಭಾಷೆಯಲ್ಲಿ ಮೆನೊರೇಜಿಯಾ ಅಂತೀವಿ ನಾವು. ಇನ್ನು ಕೆಲವರಿಗೆ ಒಂದೇ ದಿನ, ಒಂದು ದಿನ ಸುಮ್ಮನೆ ಹಂಗೆ ಕಾಣಿಸ್ಕೊಂತು ಡಾಕ್ಟ್ರೆ, ಆಮೇಲೆ ಆಗಲೇ ಇಲ್ಲ, ಅದಕ್ಕೆ ನಾವು ಹೈಪೋಮೆನ್ಯೂರಿಯಾ ಅಂತೀವಿ. ಎರಡೂ ಕೂಡ ನನಗೆ ಕಾಸಿದೆ, ಅದ್ರ ಬಗ್ಗೆ ಡೀಟೇಲ್ ಹೇಳೋಕ್ಕಾಗಲ್ಲ. ಹೈಪೋಮೆನ್ಯೂರಿಯಾ ಆಗಿದ್ದರೆ ಈ ಹೆಣ್ಣು ಮಗಳಿಗೆ ಅನೇಮಿಯಾ ಇದೆಯಾ, ಮೈನ ಬ್ಲಡ್ ಕಡಿಮೆ ಇದೆಯಾ ಅನ್ನೋದನ್ನು ಕಂಡುಹಿಡ್ಕೊಂಡು ಅದನ್ನು ಕರೆಕ್ಟ್ ಮಾಡಿಸ್ಕೊಳ್ಳಿ. ಮೆನೊರೇಜಿಯಾ ಇದ್ದರೆ ತುಂಬ ದಿನ ಆದರೆ ಬ್ಲಡ್ ಹೋಗಿ ಅವರು ಅನೇಮಿಕ್ ಆಗ್ತಾರೆ. ಅದಕ್ಕೂ ಟ್ರೀಟ್ಮೆಂಟ್ ಇದೆ, ನಿಮ್ಮ ಗೈನಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಸಿಂಪಲ್, ಡೈಲಿ ಸ್ನಾನ ಮಾಡೋದು. ಸೊ ಭಾಳ ಜನ ಹೇಳ್ತಾರೆ ಅದು ಇನ್ಫ್ಯಾಕ್ಟ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಹೆಣ್ಮಕ್ಳು ಅನ್ಫಾರ್ಚುನೇಟ್ಲಿ ತಿರುಪತಿಗೆ ಟಿಕೆಟ್ ತೊಗೊಂಬಿಟ್ಟಿರ್ತಾರೆ. ಪೋಸ್ಟ್ಪೋನ್ಮೆಂಟ್ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ ಹಾರ್ಮೋನಲ್ ಟ್ಯಾಬ್ಲೆಟ್ ನಮ್ಮ ಹತ್ರ ತೊಗೋತಾರೆ, ಇಲ್ಲದ್ರೆ ಮೆಡಿಕಲ್ ಸ್ಟೋರ್. ದಯವಿಟ್ಟು ಇವನ್ನ ಆದಷ್ಟು ಅವಾಯ್ಡ್ ಮಾಡಿ. ನೀವು ಈ ತಿರುಪತಿಗೆ ಹೋಗ್ಬಿಟ್ಟಿದ್ದೀರಿ, ಅಲ್ಲಿ ಪೀರಿಯಡ್, ನಥಿಂಗ್ ಟು ವರಿ. ಯು ಹ್ಯಾವ್ ಯುವರ್ ನಾರ್ಮಲ್ ಸ್ನಾನ ಮಾಡಿಕೊಂಡು, ನಿಮ್ಮ ಪ್ಯಾಡ್ ಹಾಕ್ಕೊಂಡು, ನಿಮ್ಮ ಬಟ್ಟೆ ಹಾಕ್ಕೊಂಡು, ಯಾವ ದೇವರು ಬೇಜಾರು ಮಾಡ್ಕೊಳ್ಳಲ್ಲ ನೀವು. ಇನ್ಫ್ಯಾಕ್ಟ್ ನಾನು ನಾರ್ತ್ ಇಂಡಿಯಾ ಒಳಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ದೇವಸ್ಥಾನದ ಹೆಸರು ಸಡನ್ ನೆನಪು ಬರ್ತಿಲ್ಲ. ಅಲ್ಲಿ ಆ ಮಂತ್ಲಿ ಒಂದು ಸರಿ ಅಲ್ಲಿನ ಕೊಳ ಕೆಂಪು ಆಗುತ್ತೆ, ಅಂದರೆ ಆ ದೇವಿದು ಪೀರಿಯಡ್ಸ್ ಆಗಿದೆ ಅಂತ ಅಲ್ಲಿ ಪೂಜೆ ಮಾಡ್ತಾರೆ. ಅದನ್ನು ನಾನು ನೋಡಿದ್ದೀನಿ. ಆ ದೇವಸ್ಥಾನ ಭಾಳ ಪಾಪ್ಯುಲರ್ ನೇಮ್ ಇದೆ, ಅದನ್ನು ನೆನಪು ಬರ್ತಾರೆ ನನಗೆ, ನಾರ್ತ್ ಇಂಡಿಯಾ ಒಳಗೆ ಅದು. ಸೊ ಇಷ್ಟೆಲ್ಲ ಜನಗಳಿಗೆ ಗೊತ್ತಿರುತ್ತೆ, ಆದರೂ ಕೂಡ ಜನಗಳು ಇದ್ರ ಬಗ್ಗೆ ಇನ್ನೂ ಯಾಕೆ ಎಚ್ಚೆತ್ತುಕೊಂಡಿಲ್ಲ. ದಯವಿಟ್ಟು ವಿದ್ಯಾವಂತರು ಇವತ್ತು ಭಾಳ ಜನ ಚೇಂಜ್ ಆಗಿದ್ದಾರೆ. ದಯವಿಟ್ಟು ನೀವು ಮನೆ ಹೊರಗಡೆ ಕೂತ್ಕೊಳ್ಳೋದಾಗಲಿ, ದೇವ್ರ ಮನೆಗೆ ಹೋಗ್ದಿರೋದಾಗಲಿ, ಅವೆಲ್ಲ ಬಿಟ್ಬಿಡಿ. ವೈಜ್ಞಾನಿಕವಾಗಿ ಇಟ್ಸ್ ನಾಟ್, ಬಟ್ ನಿಮ್ಮ ಪರ್ಸನಲ್ ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಕೆಲವರು 2 ಪ್ಯಾಡ್ ಚೇಂಜ್ ಮಾಡ್ತಾರೆ, ಕೆಲವರು 3 ಮಾಡ್ತಾರೆ. ಡಿಪೆಂಡ್ಸ್ ಅಪಾನ್ ದ ಫ್ಲೋ ಎಷ್ಟಾಗುತ್ತೆ ಅಂತ. ತುಂಬ ಫ್ಲೋ ಜಾಸ್ತಿ ಆದರೆ ನೀವು ಪ್ರತಿ ತಿಂಗಳು ಹಂಗೆ ಆಗ್ತಾಯಿದ್ರೆ ನಿಮಗೆ ಮೈನಗಳ ರಕ್ತ ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿ ಬರೋದು ರಕ್ತನೂ ಇರುತ್ತೆ, ಪ್ಲಸ್ ಇನ್ನರ್ ಲೇಯರ್ ಆಫ್ ಇದು. ಯಾವಾಗ ಒಂದು ಹೆಣ್ಣು ಮಗಳು 18 ವರ್ಷ ಆದಮೇಲೆ, ಮ್ಯಾರಿಡೋ ಅನ್ಮ್ಯಾರಿಡೋ ನಮ್ಗೆ ಗೊತ್ತಿಲ್ಲ, ಪೀರಿಯಡ್ಸ್ ನಿಂತೋಯ್ತು ಅಂದರೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ.
ಸೊ ಎಲ್ಲೋ ಒಂದು ಕಡೆ ಇಂಥ ವಿಚಾರಗಳನ್ನ ಮಾತಾಡಲಿಕ್ಕೆ ಮುಜುಗರ ಅನಿಸುತ್ತೆ, ಅದು ಸತ್ಯ. ಮದುವೆ ಆದವರು ಅದೇನೋ ಒಂದು ಖುಷಿ, ಸೆಲೆಬ್ರೇಷನ್ನು. ಪ್ರೆಗ್ನೆಂಟ್ ಆಯಿತು ಅಂದರೆ ಇನ್ನು ಕೆಲವರು ಪ್ಲ್ಯಾನ್ ಮಾಡಿರ್ತಾರೆ ನನಗೆ 3 ವರ್ಷ ಬೇಡ ಅಂತ, ಆವಾಗ ಪ್ರೆಗ್ನೆಂಟ್ ಆದರೆ ಮತ್ತೆ ತೆಗೆಸ್ಕೊಳಕ್ಕೆ ಬರ್ತಾರೆ, ಇವೆಲ್ಲ ಬೇಡ. ಬಟ್ ಯಾವಾಗ ಪೀರಿಯಡ್ಸ್ ಆಗಲ್ವೋ 2-3 months ಫಸ್ಟ್ ಸಸ್ಪಿಷನ್ ಬರೋದು ವೆದರ್ ಶಿ ಹ್ಯಾಸ್ ಬಿಕಮ್ ಪ್ರೆಗ್ನೆಂಟ್ ಅಂತ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಮ್ಯಾರಿಡ್ ಪೊಸಿಷನ್ನು, ಅನ್ಮ್ಯಾರಿಡು ಅಥವಾ ಬೇರೆ ಏನೋ ಇದು, ಅದನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಸೊ ಈಗಂತೂ ಎಲ್ಲ ಕಡೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಂಥ ಅವಕಾಶ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ನಾಚಿಕೋಬೇಡಿ, ತುಂಬ ಟ್ಯಾಬು ಬೇಡ. ಎಲ್ಲೋ ಒಂದು ಕಡೆ ನನ್ನ ಮಾತನ್ನು ಕೇಳಿದ ಮೇಲೆ ನಮ್ಮ ಡಾಕ್ಟ್ರು ಏನು ಇದೆಲ್ಲ ಮಾತಾಡಬೇಕು, ನಿಮಗೆ ಅರಿವು ಮೂಡಬೇಕಾದ್ರೆ ನನ್ನ ವಿದ್ಯೆ ನಿಮಗೆ ತಲುಪಬೇಕು. ಆ್ಯಂಡ್ ಫೈನಲಿ ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಕಾಯಿಲೆ ಅಲ್ಲ, ಇಟ್ಸ್ ಎ ಫಿಸಿಯಲಾಜಿಕಲ್ ಈವೆಂಟ್. ದಿನ ಉಣ್ಣೋದು 3 ಸಾರಿ ಫಿಸಿಯಲಾಜಿಕಲ್, ಯಾಕಂದ್ರೆ ನಿಮ್ಮ ದೇಹನ ಸರ್ವೈವ್ ಆಗಬೇಕು. ದಿನ ನೀರು ಕುಡಿಯೋದು 3.5 ಲೀಟ್ರು ಫಿಸಿಯಲಾಜಿಕಲ್. ನೀವು ನೀರು ಕುಡಿಬೇಕು, ನೀವು ಪೇಷಂಟ್ ಅಲ್ಲ, ಆದರೆ ನೀರು ಕುಡಿಬೇಕು. ನೀವು ದಿನಕ್ಕೊಂದು ಸಾರಿ ಮೋಷನ್, ದಿನಕ್ಕೊಂದು ಸಾರಿನೋ, ದಿನಕ್ಕೆ 2 ಸಾರಿನೋ, 2 ದಿನಕ್ಕೊಂದು ಸಾರಿನೋ, ಅದು ನಾರ್ಮಲ್ಲೇ. ಅದನ್ನು ಇನ್ನೊಂದು ಎಪಿಸೋಡನ್ನ ನಾನು ಹೇಳಿದ್ದೀನಿ, ದಟ್ ಈಸ್ ಆಲ್ಸೋ ಫಿಸಿಯಲಾಜಿಕಲ್. ನಮ್ಮ ದೇಹದಲ್ಲಿ ನಡೆಯತಕ್ಕಂಥ ಕಾರ್ಯಗಳನ್ನ ಫಿಸಿಯಾಲಜಿ ಅಂತೀವಿ ನಾವು. ನೋಡಿ, ಜೊಲ್ಲು ಬರುತ್ತೆ ಮಾತನಾಡುವಾಗ, 1 ಲೀಟ್ರ್ ಒಂದು ದಿನಕ್ಕೆ ಪೆರೋಟಿಡ್ ಸೆಕ್ರಿಟ್ ಆಗುತ್ತೆ. ಯಾಕಂದರೆ ಈ ಜೊಲ್ಲು ನನ್ನ ಬಾಯನ್ನು ತೇವವಾಗಿಡುತ್ತೆ, ನನಗೆ ಮಾತಾಡಲಿಕ್ಕೆ ಈಸಿ ಆಗುತ್ತೆ. ಇದು ಫಿಸಿಯಾಲಜಿ. ನಿಮ್ಮ ಪೀರಿಯಡ್ಸು ಕೂಡ ಫಿಸಿಯಲಾಜಿಕಲ್, ಪೆಥಾಲಜಿಕಲ್ ಅಲ್ಲ. ನಮ್ಮಲ್ಲಿ ಪೆಥಾಲಜಿ ಅಂದರೆ ಕಾಯಿಲೆ ಅಂತ. ಇವಾಗ ಟಿ ಬಿ ಬಂದನಿಗೆ TB ಕಾಯಿಲೆ ಬಂದಿದೆ ಅಂತೀವಿ. ಈ ಪೀರಿಯಡ್ಸ್ ಆಗೋದು ಫಿಸಿಯಲಾಜಿಕಲ್, ನಾಟ್ ಪೆಥಾಲಜಿಕಲ್. ಅದರೊಳಗೆ ಏನಾದರೂ ವೇರಿಯೇಷನ್ ಇದ್ದರೆ, ನಾನು ಅವಲ್ಲಿ ಹೇಳ್ದಂಗೆ ಮೆನೋರೇಜಿ ಆದರೂ ಕೂಡ ಪ್ರಾಬ್ಲಮ್ಮೇ ತೋರಿಸ್ಕೊಳ್ಳಿ, ಹೈಪೋಮೆನರಿ ಆದರೂ ಪ್ರಾಬ್ಲಮ್ ತೋರಿಸ್ಕೊಳ್ಳಿ, ತುಂಬ ನೋವು ಬಂದರೆ ಪೀರಿಯಡ್ಸ್ ಟೈಮ್ನಾಗೆ ಅದಕ್ಕೂ ತೋರಿಸ್ಕೊಳ್ಳಿ. ಪೀರಿಯಡ್ ಆಗಲಿಲ್ಲ 3 ತಿಂಗಳು, ನಿಮ್ಮ ಆಫ್ಟರ್ ಮೆಚ್ಯೂರಿಟಿ ಪ್ಲೀಸ್ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಇಷ್ಟು ಸರಳ. ಬರೀ ಸ್ನಾನ, ನೀವೇನು ಸ್ಪೆಷಲ್ ಸೋಪ್ ಹಾಕ್ಕೊಳ್ಳೋದಿಲ್ಲ. ಮೊನ್ನೆ ಇನ್ನೊಂದು ಎಪಿಸೋಡ್ನಲ್ಲಿ ಪ್ರೈವೇಟ್ ಪಾರ್ಟ್ಸ್ನ ಹೆಂಗೆ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಹೆಣ್ಣು ಮಕ್ಕಳು ಫ್ರಂಟ್ನಿಂದ ಬ್ಯಾಕಿಗೆ ವಾಶ್ ಮಾಡ್ಕೊಳ್ಳಿ ಅಂತೀವಿ. ಯಾಕಂದರೆ ಮೋಷನ್ ಮಾಡೋದು ಏನಸ್ ಅಂತೀವಿ ನಾವು, ವೆಜೆನ 2 ಹತ್ತತ್ರನೇ ಇರೋದ್ರಿಂದ ಹಿಂದಿಂದ ಮುಂದೆ ವಾಶ್ ಮಾಡಿ, ಮುಂದೆ ಪ್ಲೇನ್ ವಾಟರ್, ಸಿಂಪಲ್ ಸೋಪು. ನೀವು ತುಂಬ ಶಾಂಪು ಗೀಂಪು ಎಲ್ಲ ಹಾಕಿಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ನೋಡಿ, ಮನುಷ್ಯನ ದೇಹದಲ್ಲಿ ಕೆಲವು ಸ್ಪೆಷಲ್ ಪಾರ್ಟ್ನಲ್ಲಿ ನಿಮ್ಮ ಕಂಕಳಲ್ಲಿ ಕೂದಲಿರುತ್ತೆ, ಆಕ್ಸಿಲರಿ ಏರ್ಸ್ ಅಂತೀವಿ. ಈವನ್ ಪ್ರೈವೇಟ್ ಪಾರ್ಟ್ನಲ್ಲಿ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳು ಇರ್ತವೆ. ಅದನ್ನು ಮಂತ್ಲಿ ಒಂದು ಸಾರಿ ನೀವು ಬೇಕಾದ್ರೆ ಏರ್ ರಿಮೂವ್ ಮಾಡ್ಕೋಬೋದು, ಏರ್ ರಿಮೂವರ್ಸ್ ಬರ್ತವೆ, ಅಥವಾ ಕ್ಲಿಪ್ ಮಾಡ್ಕೋಬೋದು, ಅಥವಾ ಶೇವ್ ಮಾಡ್ಕೋಬೋದು. ಬಟ್ ಪ್ರತಿ ಸಾರಿ ರೀಸರ್ಚ್ ಮಾಡಿದಾಗೆ ಯೂಶ್ವಲಿ ನೀವು ನೋಡಿ, ಗಂಡು ಮಕ್ಕಳು ಪರ್ಟಿಕ್ಯುಲರ್ ಬಂದು ಕೈ ತೊಳ್ಕೊತಾರೆ, ಆದರೆ ತಮ್ಮ ಪ್ರೈವೇಟ್ ಪಾರ್ಟ್ನ ತೊಳೆಯೋಕ್ಕಾಗಲ್ಲ. ಯಾಕಂದ್ರೆ ಪಬ್ಲಿಕ್ನ ಹೆಣ್ಮಕ್ಳಿಗೂ ಅದೇ ನಾವು ಹೇಳ್ತೀನಿ, ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದಾಗ ನಿಮ್ಗೆ ಅಲ್ಲಿ ತೊಳಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀರು ಚೆನ್ನಾಗಿರಲ್ಲ, ಜಾಗ. ದಯವಿಟ್ಟು ಮನೆಗೆ ಬಂದ ಮೇಲೆ ಒಂದು ಸಾರಿ ವಾಶ್ ಯುವರ್ ಪ್ರೈವೇಟ್ ಪಾರ್ಟ್, ಅಥವಾ ಮಳ್ಕೋದಕ್ಕೆ ಮೊದಲು ನೀವು ಹೊರಗಡೆ ಭಾಳ ಯೂಸ್ ಮಾಡಿದರೆ ಒಂದು ಸಾರಿ ಸ್ನಾನ ಮಾಡಿ ಅಷ್ಟೇ. ಇನ್ನೇನು ವೆರಿ ಸಿಂಪಲ್. ಸ್ನಾನ ಅಂದರೆ ಅಂಡೆಗಟ್ಟಲೆ ನೀರು ಇಟ್ಕೊಳ್ಳೋದಲ್ಲ, ಅರ್ಧ ಬಕೆಟ್ ನೀರು, 2 ಮಗ್ ನೀರಿನೊಳಗೆ ನೀವು ಯು ಕ್ಯಾನ್ ವಾಶ್. ಸೊ ಪರ್ಸನಲ್ ಹೈಜೀನ್ ಆಲ್ವೇಸ್. ಕೊನೆಯದಾಗಿ ದಯವಿಟ್ಟು ಹೆಣ್ಣು ಮಕ್ಕಳು ನಾನು ಭಾಳ ಜನ ನೋಡಿದ್ದೀನಿ, ನಿಮ್ಮ ಹ್ಯಾಂಡನ್ನು ಚೆನ್ನಾಗಿ ಇಟ್ಕೊಂಡಿರ್ತೀರಿ, ಆದರೆ ಇಷ್ಟಿಷ್ಟು ಉದ್ದ ಉಗುರು ಬೆಳೆಸ್ಕೊಂಡಿರ್ತೀರಿ. ಪ್ಲೀಸ್ ಟ್ರಿಮ್ ಯುವರ್ ನೇಲ್ಸ್. ನೀವು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದರೂ ಕೂಡ ನಿಮ್ಮ ನೇಲ್ ಕೆಳಗಡೆ ನಿಮ್ಮ ಈ ಅಮೀಬಿಕ್ ಮೊಟ್ಟೆ, ಜಂತುಳದ ಮೊಟ್ಟೆಗಳು ಇಂಥವಲ್ಲಿ ಸೇರ್ಕೋತವೆ. ನೀವು ಟ್ರಿಮ್ ಮಾಡಿ ಅಥವಾ ವಾಶ್ ಮಾಡಿ, ನೀವು ಪೇಂಟ್ ಮಾಡ್ಕೊಳ್ಳಿ, ನಮಗೆ ಯಾವ ಬಣ್ಣ ಬೇಕಾದ್ರೂ ಹಾಕ್ಕೊಳ್ಳಿ. ಆದರೆ ದಯವಿಟ್ಟು ಅದರೊಳಗೆ ನನ್ನ ಮೆಡಿಕಲ್ ಕಾಲೇಜ್ನಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಟ್ರಿಮ್ ಮಾಡಿದಿರ ಕ್ಲಾಸ್ ಒಳಗೆ ಬರೋಕ್ಕೆ ಬಿಡೋದಿಲ್ಲ ನಾನು ಹೆಣ್ಮಕ್ಕಳನ್ನ. ದಯವಿಟ್ಟು ಇದು ಹೈಜಿನಿಕಲಿ, ನಾನು ಬೇರೆ ಏನು ಮಾತಾಡ್ತಿಲ್ಲ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಪರ್ಸನಲ್ ಹೈಜೀನ್ ಡ್ಯೂರಿಂಗ್ ಪೀರಿಯಡ್ಸ್. ಇಟ್ಸ್ ಎ ಫಿಸಿಯಲಾಜಿಕಲ್ ಫೆನಾಮಿನಾ. ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಧೈರ್ಯವಾಗಿರಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.